ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡಕ್ಕೆ ನಾನು ಯಾವ ರೀತಿ ಡೈಲಿ ನಾನು ಟ್ರೀಟ್ ಮಾಡ್ತೇನೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಹಾಗೂ ನನಗೆ ಕಮೆಂಟ್ ಮಾಡಿದ್ದೀರಿ, ನನಗೆ ಗಿಡ ಒಳ್ಳೆಯದಿದೆ, ಹೂವಿಲ್ಲ, ಹಾಗೂ ಕೆಂಪಾಗಿದೆ, ಆಮೇಲೆ ಏನೇನು ಹೇಳಿ ಕಮೆಂಟ್ ಮಾಡಿದ್ದೀರಿ. ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂತ ನಿಮಗೆ ನಾನು ಹೇಳ್ತೇನೆ ಫಸ್ಟಿಗೆ. ಅದಕ್ಕಿಂತ ಮೊದಲೇ ಯಾರು ನನಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೂ ನನ್ನನ್ನು ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದವರಿಗೆ ಧನ್ಯವಾದ ತಿಳಿಸ್ತೇನೆ. ಹಾಗೂ ಇವತ್ತಿನ ವಿಡಿಯೋನ ನೋಡ್ಕೊಂಡು ಬರುವ ಬನ್ನಿ. ನೋಡಿ, ನನ್ನ ಮಲ್ಲಿಗೆ ಗಿಡಕ್ಕೆ ನಾನು ಯಾವ ಥರ ಇದು ಮಾಡ್ತೇನೆ ಅಂತ ಹೇಳಿದರೆ, ಈ ಥರ ಹೂವಾಗಿರೋ ಗೆಲ್ಗಳನ್ನೆಲ್ಲ ಕಟ್ ಮಾಡ್ತೇನೆ, ನಾನು ಟ್ರಿಮ್ ಮಾಡ್ತಾ ಇರ್ತೇನೆ. ನೋಡಿ, ಇದನ್ನು ಅಷ್ಟು ನೋಡಿ, ನಮ್ಮ ಮಲ್ಲಿಗೆ ಗಿಡದಲ್ಲಿ 3 ಎಲೆಗಿಂತ ಮೇಲೆ ಉದ್ದ ಬಂದಿದ್ದರೆ ಅದನ್ನು ಕಂಟಿನ್ಯೂ ಆಗಿ ಕಟ್ ಮಾಡಬೇಕು. ಯಾಕಂತ ಹೇಳಿದರೆ ಅದು ಹೆಚ್ಚಿಗೆ ಉದ್ದ ಬರಬಾರ್ದು. ಕೆಲವೊಮ್ಮೆ ಕೆಲವುದು ಗಿಡ ನನ್ನದು ಉದ್ದ ಆಗಿದೆ ನೋಡಿ, ಈ ಥರ ಇರುವಾಗ ನೀವು ನೋಡಿ ಕಟ್ ಮಾಡಬೇಕು, ಹಾಗೆಯೇ ಕಟ್ ಮಾಡಬೇಡಿ. ಮತ್ತು ಇದನ್ನು ಕೂಡ ಇಡಬಾರ್ದು. ಯಾಕಂತ ಹೇಳಿದರೆ ಹುಳಗಳು ಕೂತ್ಕೊಂಡಿದ್ರೆ ಗೊತ್ತಾಗೋದಿಲ್ಲ, ಕೀಟಗಳಲ್ಲಿ ಕೂತ್ರೆ ಗೊತ್ತಾಗೋದಿಲ್ಲ. ನನ್ನ ಕೆಲವೊಂದು ಗಿಡದಲ್ಲಿ ಲಾಂಗ್ ಇದೆ ಗೆಲ್ಲುಗಳು, ಅದು ನನಗೆ ಟೈಮ್ ಇಲ್ಲದೆ ಕಟ್ ಮಾಡದೆ ಹಾಗಾಗಿದೆ. ಮತ್ತು ಕಳೆದ ವರ್ಷ ನಾನು ಇಷ್ಟೊಂದು ಕೇರ್ ಮಾಡಲಿಲ್ಲ, ಹಾಗಾಗಿ ಈ ವರ್ಷ ನಾನು ತುಂಬ ಕೇರ್ ಮಾಡ್ತಾ ಇದ್ದೇನೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಅಂತ ನಾನು ಕೇಳ್ಕೊಳ್ತೇನೆ. ನಿಮ್ಮೆಲ್ಲರ ಸಪೋರ್ಟಿಂದ ನನ್ನ ಒಂದು ಗಿಡಕ್ಕೆ ತುಂಬ ಆರೈಕೆ ಸಿಕ್ಕಿದೆ. ಗಿಡಗಳು ಕೂಡ ಒಳ್ಳೆ ವೃದ್ಧಿಯಾಗಿ ಬಂದಿದೆ ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ ನನ್ನದು ಈ ವರ್ಷ ಗಿಡ ತುಂಬ ಒಳ್ಳೆಯದಾಗಿದೆ. ನಿಮಗೆ ತೋರಿಸುವ ಮೂಲಕ ನನ್ನ ಗಿಡವನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೇನೆ ಅಂಥೇಳಿ ನನ್ನ ಅಭಿಪ್ರಾಯ. ಹಾಗಾಗಿ ನೋಡಿ, ನಾನು ಈ ಥರ ಗೆಲ್ಲುಗಳನ್ನೆಲ್ಲ ಕಟ್ ಮಾಡ್ತೇನೆ. ನೋಡಿ, ಈ ಥರ ಕಟ್ ಮಾಡ್ತೇನೆ. ಆ ಥರ ಕಪ್ಪಾಗಿ ನಿಂತರೆ ಅದರಲ್ಲಿ ಕೆಲವೊಂದು ಗೆಲ್ಲುಗಳಲ್ಲಿ ಚಿಗುರು ಬಂದಿರ್ತದೆ, ನಮಗೆ ಕಾಣೋದಿಲ್ಲ. ನೋಡಿ ಕಟ್ ಮಾಡಬೇಕು, ಮತ್ತು ಪುನಃ ಚಿಗುರು ಬರಲಿಕ್ಕೆ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ನೋಡಿ, ಹೀಗೆ ಕಟ್ ಮಾಡಿದೆ, ಅಲ್ಲಿ ಚಿಗುರು ಬಂದಿದೆ, ನಾನು ನಿಮಗೆ ತೋರಿಸ್ತೇನೆ ನಿಲ್ಲಿ. ಅಂಥ ಗೆಲ್ಲುಗಳಲ್ಲಿ ಪುನಃ ಚಿಗುರು ಬಂದಿದೆ. ನಾನೀಗ ಕಟ್ ಮಾಡಿದೆ ನೋಡಿ, ಈಗ ಕಟ್ ಮಾಡಿದೆ ನೋಡಿ, ಇದರಲ್ಲಿ ಚಿಗುರು ಬಂದಿದೆ. ನಾವು ನೋಡಿ ಕಟ್ ಮಾಡಬೇಕು. ಕಟ್ ಮಾಡುವಾಗ ಇದರಲ್ಲಿ ಚಿಗುರು ಬಂದಿಲ್ಲ, ಇದನ್ನು ಕಟ್ ಮಾಡಬೇಕು. ಹಾಗೆ ನೋಡಿ ಕಟ್ ಮಾಡಬೇಕು, ಸುಮ್ಮನೆ ಕಟ್ ಮಾಡ್ಕೊಂಡು ಹೋಗಬೇಡಿ. ಯಾಕಂತ ಹೇಳಿದರೆ ಚಿಗುರು ಬಂದದ್ದು ಕೂಡ ಹೋಗಿರುತ್ತೆ. ನಮಗೆ ಚಿಗುರು ಕವಲೊಡೆದು ಬರುವಾಗ ಚಿಕ್ಕದೊಂದು ಬಂದಿರುತ್ತೆ, ಅದು ಬಂದರೂ ಕೂಡ ಪುನಃ ನಾವು ಕಟ್ ಮಾಡಿದರೆ ಪುನಃ ಬರಲಿಕ್ಕೆ ಟೈಮ್ ತಗೊಳ್ತದೆ. ಹಾಗಾಗಿ ನಾವು ನಿಧಾನವಾಗಿ ಕಟ್ ಮಾಡುವಾಗ ನೋಡಿ ಕಟ್ ಮಾಡಬೇಕು. ಈ ಗಿಡಕ್ಕೆ ನಾನು ಕಟ್ ಮಾಡುವ ಅವಶ್ಯಕತೆ ಇಲ್ಲ, ಆಯಿತಾ. ಬೇಕಾಷ್ಟು ಚಿಗುರು ಬಂದಿರ್ತದೆ. ಇದು ಗಿಡ ನಾನು ನಿಮಗೆ ನಿನ್ನೆ ಹೇಳಿದೆ, ಲಾಸ್ಟ್ ಟೈಮ್ ತುಂಬ ಕೆಂಪಾಗಿತ್ತು. ದೀಪಾವಳಿಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಸುಫಲ ಹಾಕಿದ್ದೆ ಒನ್ ಟೈಮು. ಆನಂತರ ಹೇಗೆ ಚಿಗುರು ಬಂದಿದೆ ನೋಡಿ. ಆನಂತರ ನಾನು ಒಮ್ಮೆ ಸುಫಲ ಹಾಕಿದ್ದೆ, ಆಮೇಲೆ ನಾನು ಕಂಟಿನ್ಯೂ ಆಗಿ ಹಿಂಡಿದು ಫರ್ಟಿಲೈಸರನ್ನು ಹಾಕ್ಕೊಂಡು ಬಂದೆ. ನೋಡಿದ್ರಲ್ಲ. ನೋಡಿ, ನನ್ನ ಗಿಡವನ್ನು ನಾನು ಹೇಗೆ ಟ್ರಿಮ್ ಮಾಡ್ತಾ ಇದ್ದೇನೆ ನೋಡಿ. ಈ ಗಿಡಕ್ಕೆ ನನ್ನದು ಯಾವುದೇ ಇದು ಬೇಡ, ಅದಕ್ಕೆ ಫುಡ್ ಒಂದು ಹಾಕಿದರೆ ಆಯಿತು, ಆರಾಮ್ಸೆ ಅದು ಚಿಗುರ್ಕೊಂಡು ಬರ್ತದೆ. ಯಾವಾಗ ಬೇಕು ಆವಾಗ ಚಿಗುರು ಬರ್ತಾನೆ ಇರ್ತದೆ. ಫುಡ್ ಹಾಕಲಿಲ್ಲ ಅಂದರೆ ಮಾತ್ರ ಚಿಗುರು ಬರ್ತದೆ, ಹೂ ಬರೋದಿಲ್ಲ. ನಾನು ನಿಮಗೆ ಇನ್ನೊಂದು ಹೇಳ್ತೇನೆ, ಫುಡ್ಡು ಸಾಕಾಗಲಿಲ್ಲ ಅಂತ ಹೇಳಿದರೆ ಚಿಗುರು ಬರ್ತದೆ, ಹೂ ಬರೋದಿಲ್ಲ. ನನಗೆ ಇನ್ನೊಂದು ಹೇಳಿದರು ನನಗೆ, ಏನಂತ ಹೇಳಿದರೆ, ಹಿಂಡಿದು ಜೊತೆಯಲ್ಲಿ ಸೆಗಣಿ ಹಾಕಿದರೆ ಅದು ತುಂಬ ದಟ್ಟವಾಗಿ ಬೆಳೀತದೆ, ಆದರೆ ಹೂಗಳು ಮಾತ್ರ ಬರೋದಿಲ್ಲ ಹೇಳಿದರು. ಅವರೊಂದು 10-15 ಇಯರ್ ಎಕ್ಸ್ಪೀರಿಯೆನ್ಸ್ ಇರ್ಬೋದೇನೋ ಗೊತ್ತಿಲ್ಲ, ತುಂಬ ಅವರಿಗೊಂದು 45 ಏಜ್ ಆಗಿದೆ. ಅವರು ಒಂದು 50 ಚೆಂಡ ಹೂವೆಲ್ಲ ಕೊಯ್ದಿದ್ದಾರಂತೆ. ಅವ್ರು ಹೇಳಿದರು 100 ಚೆಂಡ ತನಕ ಕೊಯ್ದಿದ್ದೇವೆ ಅಂತೇಳಿ. ಈಗ ಅವರಿಗೆ ಹಾಲಿ 8-10 ಹಾಗೆ ಚೆಂಡು ಹೂ ಸಿಗ್ತಾ ಉಂಟಂತೆ. ಈ ವರ್ಷ ಕಡಿಮೆ ಅಂತ ಕೂಡ ಹೇಳಿದರು. ಹಾಗಾಗಿ ಅವರ ಮಾತು ಕೂಡ ನಂಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಹಿಂಡಿದು ಫರ್ಟಿಲೈಸರ್ ಹಾಕೋದಾದರೆ ಹಿಂಡಿಯನ್ನೇ ಹಾಕಬೇಕಂತೆ, ಅದರ ಜೊತೆಗೆ ಸೆಗಣಿಯನ್ನು ಮಿಕ್ಸ್ ಮಾಡಬಾರ್ದು ಹೇಳಿದರು. ಬಟ್ ನಾನು ಮಿಕ್ಸ್ ಮಾಡಿದೆ, ನನಗೆ ಎಂಥ ಸೈಡ್ ಎಫೆಕ್ಟ್ ಕಾಣಲಿಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ನೋಡೋದಾದರೆ ನೋಡಿ, ಹಾಗಾಗಿ ಹೇಳ್ತಿದ್ದೇನೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈ ಥರ ಗೆಲ್ಲು ಮತ್ತು ಎಲೆಗಳನ್ನು ಕಟ್ ಮಾಡ್ತಾ ಬರಬೇಕು ನಾವು. ಈಗ ಗಿಡದಲ್ಲಿ ತುಂಬ ಎಲೆಗಳು ಬಂದಿರುತ್ತೆ, ಇದಕ್ಕೆ ಬಿಸಿಲಿನ ತಾಪಮಾನ ತಾಗಿರುವುದಿಲ್ಲ, ಖಾಲಿ ಎಲೆಗಳಿಗೆ ಬಿದ್ದು ಹಾಗೆ ಹೋಗುತ್ತೆ. ಕಾಂಡಕ್ಕೆ ಬಿದ್ದಾಗ ಮಾತ್ರ ಕಾಂಡದಲ್ಲಿ ಚಿಗುರು ಬರೋದು, ಆಯಿತಾ. ನಮಗೆ ಗೊತ್ತಿರಬೇಕು ಚಿಗುರು ಎಲ್ಲಿ ಬರ್ತದೆ ಅಂತ. ಅಲ್ಲಿಗೆ ನಮಗೆ ಸೂರ್ಯನ ಬಿಸಿ ಬಿದ್ದಾಗ ಮಾತ್ರ, ಸೆಕೆ ಬಿದ್ದಾಗ ಮಾತ್ರ ಅದು ಚಿಗುರು ಬರಲಿಕ್ಕೆ ಸಾಧ್ಯ. ನೋಡಿ, ನಮ್ಮದು ಯಾವಾಗಲೂ ಗಿಡ ನೋಡಿ ಸೈಡೆಲ್ಲ ಚಿಗುರು ಬರ್ತದೆ, ಒಳಗಡೆ ಚಿಗುರು ಬರೋದಿಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದರೆ, ಬಿಸಿಲಿನ ತಾಪಮಾನ ಕಾಂಡಗಳಿಗೆ ತಾಗಿರುವುದಿಲ್ಲ, ಗೆಲ್ಲುಗಳಿಗೆ ತಾಗಿರುವುದಿಲ್ಲ. ಹಾಗಾಗಿ
ನಾನು ನಿಮಗೆ ಯಾಕೆ ಕಟ್ ಮಾಡಿ ತೋರಿಸ್ತಿದ್ದೇನೆ ಅಂದರೆ ನಿಮಗೆ ಗೊತ್ತಾಗಲಿ ಅಂತ. ಈ ಥರ ಕೇರೆ ಬಳ್ಳಿ ಇದ್ದರೆ ಸಹ ಮೇಲೆ ಹೋಗಲಿಕ್ಕೆ ಬಿಡಬೇಡಿ, 3 ಎಲೆಗಳಿಗಷ್ಟೇ ಬಿಟ್ಟು ಮತ್ತೆ ಕಟ್ ಮಾಡಿಬಿಡಿ. ನಾನು ಯಾವುದೇ ಕುಡಿಗಳನ್ನು ಬಿಡುವುದಿಲ್ಲ, ಅದು ಮೊಗ್ಗೆ ಇರಲಿ ಏನೇ ಇರಲಿ. ನಾನು ಯಾವುದೇ ಕುಡಿಗಳನ್ನು 3 ಅಥವಾ 4, ಜಾಸ್ತಿ ಅಂದರೆ 4, ಜಾಸ್ತಿ ಬಿಡುವುದೇ ಇಲ್ಲ. ಯಾಕಂತ ಹೇಳಿದರೆ ಅದು ಪುನಃ ಹೂವಾಗಿ ಪುನಃ ಬಳ್ಳಿಯಾಗಿ ಬೆಳ್ಕೊಳ್ಳಿ, ಅವು ಕಟ್ ಮಾಡಲಿಕ್ಕೆ ಸಹ ಮನಸ್ಸಾಗೋದಿಲ್ಲ ನಮಗೆ. ಹಾಗಾಗಿ ನೋಡಿ, ಈ ಥರ ಎಲ್ಲ ಗೆಲ್ಲುಗಳನ್ನು ನಾನು ಕಟ್ ಮಾಡ್ತಾ ಇದ್ದೇನೆ. ನಾವು ಕಟ್ ಮಾಡುವಾಗ ಕೂಡ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು, ಕವಲೊಡೆದು ಬಂದಿದಾ ಅಂತ ಹೇಳಿ. ಯಾಕಂತ ಹೇಳಿದರೆ ನಮಗೆ ಕವಲೊಡೆದು ಬಂದದನ್ನು ಕಟ್ ಮಾಡಿದರೆ ಪುನಃ ಬರಲಿಕ್ಕೆ 15 ಡೇಸ್ ಆಗುತ್ತೆ. ಹಾಗಾಗಿ ನೋಡಿದೆ, ಈ ಥರ ಒಂದು ಪಾಚೆ ಕಟ್ಟಿದ ಹಾಗೆ ಎಲೆಗಳುಂಟು, ಅದನ್ನೆಲ್ಲ ನಾವು ಕಟ್ ಮಾಡಿದರೆ ತುಂಬ ಒಳ್ಳೆಯದು. ಅದರಿಂದ ಯೂಸ್ ಇಲ್ಲ, ಅದು ಇದ್ದರೆ ಸಹ ನಮಗೆ ಪ್ರಾಬ್ಲಮ್. ಯಾಕಂದರೆ ಕಾಂಡಗಳಿಗೆ ಅಷ್ಟು ಫುಡ್ ಹೋಗೋದಿಲ್ಲ, ಎಲೆಗಳಿಗೆ ಬಂದಿರುತ್ತೆ. ನಾವು ಹಾಕಿರೋ ಫುಡ್ಡು ಕೂಡ ಎಲೆಗಳಿಗೆ ಹೋಗಿರುತ್ತೆ. ನೋಡಿ, ಎಲೆಗಳ ಮುಖಾಂತರ ಸಹ ಕಾಂಡಗಳಿಗೆ ಫುಡ್ ಹೋಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಸಹ ಕೆಲವೊಂದೊಂದು ನಾವೀಗ ಸ್ವಲ್ಪ ಫುಡ್ ಹಾಕ್ತೇವೆ, ಎಲೆಗಳಿಗೆ ಮಾತ್ರ ಬರ್ತದೆ, ಅದು ಕಾಂಡಗಳಿಗೆ ತಗೊಳ್ಳುವಷ್ಟು ಕೆಪಾಸಿಟಿ ಇರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ. ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಬೋದು, ತೊಂದರೆ ಇಲ್ಲ. ಕೈಯಲ್ಲಿ ಸಹ ತೆಗಿಬೋದು, ಕಟ್ ಮಾಡಿ ತೆಗಿಬೋದು. ನಿಮಗೆ ಸೀಸರಿಗೆ ಹಾಕಿದರೆ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಅದರಲ್ಲಿ ಕಬ್ಬಿಣ ಒಳ್ಳೆಯದಿಲ್ಲ, ಹಾಳಾಗಿದೆ, ನಮ್ಮದು ಕತ್ರಿ ಓಲ್ಡ್ ಆಗಿದೆ, ಹಾಗೆಲ್ಲ ಇದ್ದರೆ ನಿಮ್ಗೆ ಈ ಥರ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ನಿಮಗೆ ಇನ್ನೊಂದು ಪೌಡರ್ ಸಿಗುತ್ತೆ ಫರ್ಟಿಲೈಸರ್ ಶಾಪಲ್ಲಿ, ಅವ್ರು ಕೇಳಿದರೆ ಹೇಳ್ತಾರೆ. ಅದಕ್ಕೆ ನಾವು ಅದು ಸೀಸರನ್ನು ಹಾಕಿಬಿಟ್ಟು ನಂತರ ಕಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಹಳದಿ ಪೌಡರ್ ಇರುತ್ತಲ್ಲ ಅದು, ಅಥವಾ ಎಲೋವೆರಾ ಜೆಲ್ಲಲ್ಲಿ ನಾವು ಕತ್ರಿಯನ್ನು ಮುಳುಗಿಸಿಟ್ಬಿಟ್ಟು ಆನಂತರ ನಾವು ಕಟ್ ಮಾಡ್ಬೋದು. ಎಲೋವೆರಾ ಜೆಲ್ ತಗೊಳ್ಳುವಾಗ ನಮ್ಮ ಮನೆಯಲ್ಲಿರುವ ಎಲೋವೆರಾ ಜೆಲ್ಲನ್ನೇ ನಾವು ತಗೊಳ್ಬೇಕು, ಗಿಡದಲ್ಲಿರೋದು. ನಾವು ಇದರಿಂದ ತಗೊಳ್ಬಾರ್ದು, ಪೇಟೆದು ಸಿಗ್ತದಲ್ಲ ಅದು ತಗೊಳ್ಬಾರ್ದು, ಅದರಲ್ಲಿ ಕೆಮಿಕಲ್ ಇರ್ತದೆ. ಹೀಗೆ ನಾವು ಮಾಡುವಾಗ ನಮ್ಮ ಇದರಲ್ಲಿ ಗೆಲ್ಲುಗಳಲ್ಲಿ, ನಾವೀಗ ಕಟ್ ಮಾಡಿದ ಗೆಲ್ಲುಗಳಲ್ಲಿ ಫಂಗಸ್ ಅಟ್ಯಾಕ್ ಆಗೋದಿಲ್ಲ. ನಾವು ಯಾಕೆ ಇದನ್ನು ಹಾಕಬೇಕು ಅಂತ ಹೇಳ್ತಿದ್ದೇನೆ, ಹಳದಿ ಪುಡಿ ಆಗಿರ್ಬೋದು ಅಥವಾ ಇನ್ನೊಂದು ದಾಲ್ಚಿನ್ನಿ ಪೌಡರ್ ಸಿಗ್ತದೆ ಅದಾಗಿರ್ಬೋದು, ಯಾವುದನ್ನಾದ್ರು ಹಾಕ್ತೀವಿ ಅಂತ ಹೇಳಿದರೆ ಇದು ಅಟ್ಯಾಕ್ ಆಗೋದಿಲ್ಲ, ಹಾಗೆ ಫಂಗಸ್ ಅಟ್ಯಾಕ್ ಆಗೋದಿಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಅಲೋವೆರಾ ಜೆಲ್ ಆಗ್ಬೋದು, ಚಕ್ಕೆ ಪೌಡರ್ ಆಗ್ಬೋದು, ಅಥವಾ ಇದಾಗ್ಬೋದು, ನಾನು ಇನ್ನೊಂದು ಇದು ಸಿಗುತ್ತೆ ಅಂತ ಹೇಳಿದೆ, ಫಂಗಿಸೈಡಿದೆ ಒಂದು ಇದು ಸಿಗುತ್ತೆ, ಅದನ್ನು ಸಹ ಹಾಕ್ಬೋದು. ಇಲ್ಲಾಂದರೆ ಪಚ್ಚೆ ಪೌಡರ್ ಕೂಡ ಮುಳುಗಿಸ್ಬೋದು. ಹಾಗಾಗಿ ನೋಡಿದ್ರಲ್ಲ ನಾನು ಹೇಗೆ ಕಟ್ ಮಾಡ್ತಿದ್ದೇನೆ ಅಂತ. ಇದು ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಈ ಥರ ಕಟ್ ಮಾಡ್ತಾ ಇರೋದು. ಆದಷ್ಟು ಬೇಗ ನನ್ನ ಮಲ್ಲಿಗೆ ಗಿಡದ ಹಾಗೆ ನಿಮ್ಮ ಮಲ್ಲಿಗೆ ಗಿಡವು ಕೂಡ ದಟ್ಟವಾಗಿ ಚೆಂದವಾಗಿ ಹೂ ಬರಲಿ ಅಂತ ಕೇಳ್ಕೊಳ್ತೇನೆ. ಯಾಕಂತ ಹೇಳಿ ದಟ್ಟವಾಗಿ ಬೆಳೆಯೋದು ಮಾತ್ರ ಅಲ್ಲ, ಹೂಗಳು ಕೂಡ ಬರಬೇಕು. ನೋಡಿ, ಕೆಲವು ಗೆಲ್ಲುಗಳಲ್ಲಿ ನಾವು ಚಿಗುರು ಬರ್ತದೆ, ಅದರಲ್ಲಿ ಮೊಗ್ಗೆ ಇರೋದಿಲ್ಲ. ನೋಡಿ, ಇದರಲ್ಲಿ ಕವಲೊಡೆದು ಬಂದಿದೆ, ನಾನು ಕಟ್ ಮಾಡಲಿಕ್ಕೆ ಹೋದವಳಿಗೆ ಕಂಡಿದೆ. ಅದು ದಟ್ಟವಾಗಿ ಬೆಳೀತದೆ, ಆದರೆ ಬೆಳ್ಕೊಂಡು ಹೋಗ್ತದೆ ಅಷ್ಟೇ ಬಿಟ್ಟರೆ ಹೂ ಬರೋದಿಲ್ಲ. ಅದಕ್ಕೋಸ್ಕರ ಈ ಥರ ನಾವು ಟ್ರಿಮ್ ಮಾಡಿದಾಗ, ನೆಲದಲ್ಲೇ ಇರಲಿ ಪಾಟಲ್ಲೇ ಇರಲಿ, ಈ ಥರ ಟ್ರಿಮ್ ಮಾಡಿದಾಗ ನಾವು ಅದು ಸ್ವಲ್ಪ ಹೂ ಬರುವ ಚಾನ್ಸಸ್ ಇರುತ್ತೆ. ಇದು ನನಗೆ ವರ್ಕ್ ಆಗಿದೆ. ಇದು ಯಾವುದೇ ರೈನಿ ಸೀಸನಲ್ಲಿ ಮಾಡಬೇಡಿ, ಗಿಡಗಳು ಸತ್ತೋಗ್ತದೆ. ಇದನ್ನು ಮಾಡಬೇಕಂತ ಇದ್ದರೆ ಒಂದು ವಿಂಟರ್ ಮತ್ತು ಸಮ್ಮರಲ್ಲಿ ಮಾಡಿ. ವಿಂಟರಲ್ಲಿ ಮಾಡಿದರೆ ಸಹ ಅಷ್ಟು ಬಿಸಿ ಇರೋದಿಲ್ಲಲ್ಲ, ಬಿಸಿ ಎಲ್ಲ ಕಾಂಡಗಳಿಗೆ ತಗೊಳ್ತದೆ, ಚಳಿ ಇರುತ್ತಲ್ಲ. ಹಾಗಾಗಿ ಬಿಸಿಲು ಬಂದಾಗ ಎಲ್ಲ ಕಾಂಡಗಳಿಗೆ ಹೋಗುತ್ತೆ. ಇಲ್ಲ ಅಂತ ಹೇಳಿದರೆ ಇನ್ನೊಂದು, ನಮ್ಮ ವಿಂಟರ್ ಸೀಸನಲ್ಲಿ ಎಲೆಗಳು ಮುರುಟುವ ಸಾಧ್ಯತೆ ಇರ್ತದೆ. ಆವಾಗ ಸಹ ನಾವು ಈ ಥರ ಒಂದು ಟ್ರಿಮ್ ಮಾಡಿದರೆ ಆ ಮುರುಟು ರೋಗ ಕೂಡ ಹೋಗುತ್ತೆ. ಹಾಗಾಗಿ ನೋಡಿದ್ರಲ್ಲ ನಾನು ಹೇಗೆ ಇದು ಮಾಡಿದ್ದೇನೆ ಅಂತ. ಇನ್ನೊಬ್ಬರು ಹೇಳಿದರೆ ಈ ಎಲೆಗಳಿಗೆ ನೀರು ಹಾಕ್ಬೋದು ಅಂತ. ಖಂಡಿತವಾಗಿ ದಿನಕ್ಕೆ ಒಮ್ಮೆ ನಾವು ಮಲ್ಲಿಗೆ ಗಿಡದ ಎಲೆಗಳಿಗೆ, ಗೆಲ್ಲುಗಳಿಗೆ ನೀರು ಹಾಕಬೇಕು. ಎಲೆಗಳೆಲ್ಲ ಚೆಂಡಿ ಆಗಬೇಕು. ಖಂಡಿತವಾಗಿ ಇದು ಪ್ರತಿಯೊಬ್ಬರು ಫಾಲೋ ಮಾಡಿ, ಒಳ್ಳೆಯದಾಗ್ತದೆ ಗಿಡಗಳಿಗೆ. ಹಾಗೆ ನಾನು ಈಗ ಎಷ್ಟು ಗಿಡವನ್ನು ಕಟ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸಿದೆ. ನೋಡಿ, ಎಷ್ಟು ಗಿಡವನ್ನು ಕಟ್ ಮಾಡಿದೆ ನೋಡಿ. ನಾನು ನಿಮಗೆ ತೋರಿಸಿದ ನನ್ನ ಗಿಡದ ಆರೈಕೆ ಆಗ್ತಾ ಉಂಟು. ನಿಮಗೆ ತೋರಿಸೋದು ಮಾತ್ರ ಅಲ್ಲ, ನನ್ನ ಗಿಡವನ್ನು ನಾನು ಕೇರ್ ಮಾಡ್ತಾ ಇದ್ದೇನೆ. ಅದು ನನಗೆ ತುಂಬ ಹ್ಯಾಪಿ ಅನ್ನಿಸ್ತದೆ. ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಕೂಡ ಈ ಗಿಡದ ಮೇಲೆ ಇರ್ತದೆ. ಹಾಗಾಗಿ ನಿಮ್ಮ ಎಲ್ಲರ ಗಿಡಗಳು ಕೂಡ ಹೀಗೆ ಚಂದವಾಗಿ ಬೆಳೀಲಿ. ನಿಮ್ಮದು 20 ಗಿಡ ಇದೆ ಅಂತ ಹೇಳಿದ್ರಿ ಸ್ವಾತಿಯವರು. ಅವರದ್ದು ಗಿಡ ನಿಜವಾಗ್ಲೂ ಹೇಳ್ತೇನೆ, 2 ವರ್ಷದ 20 ಗಿಡ ಇದೆ ಅಂತ ಹೇಳಿದರೆ ಒಂದು 2 ಚೆಂಡು ಹೂ ಆದ್ರೂ ಸಿಗಬೇಕು, ಒಂದಟ್ಟಿ ಹೂ ಸಿಗಬೇಕು ಸೀಸನಲ್ಲಿ. ಇಲ್ಲಾಂದರೆ ಒಂದು 2 ಚೆಂಡಾದರೂ ಹೂ ಸಿಗಬೇಕು. ಈಗ ನನಗೆ ಸಿಗ್ತಾ ಇರೋದು 2-3 ಚೆಂಡು. ಯಾಕಂತ ಹೇಳಿದರೆ ನಂದು ಒಮ್ಮೆ ಎಲ್ಲ ಹೂ ಮುಗಿಯಿತು, ಇನ್ನೊಮ್ಮೆ ಚಿಗುರು ಬರಬೇಕು. ಈಗ ಒಮ್ಮೆ ಚಿಗುರು ಬಂದಿದೆ, ಎಲ್ಲ ಗಿಡ ಒಟ್ಟಿಗೆ ಚಿಗುರು ಬಂದಿದೆ. ಆದರೆ ನನಗೆ ಕಟ್ಟಲಿಕ್ಕೆ ಆಗೋದು ಡೌಟ್ ಉಂಟು. ನನಗೆ ಕಟ್ಟಲಿಕ್ಕೆ ಆಗಲಿಲ್ಲ ಅಂದರೆ ಬೇಜಾರಾಗ್ತದೆ. ಹಾಗಾಗಿ
ನೋಡಿದ್ರಲ್ಲ, ನನಗೆ ಒಂದಟ್ಟಿಗಿಂತ ಜಾಸ್ತಿ ಕಟ್ಟಲಿಕ್ಕೆ ಆಗೋದಿಲ್ಲ. ಮಾರ್ನಿಂಗ್ ಕೆಲಸ ಬೇರೆ ಇರ್ತದೆ, ನಾನು ನೀರೆಲ್ಲ ತುಂಬಿಸ್ಕೋಬೇಕಾಗ್ತದೆ. ಹಾಗಾಗಿ ನೀರಿದು ವ್ಯವಸ್ಥೆ ಇಲ್ಲ, ನೀರು ಹಾಕ್ಕೊಳ್ಬೇಕು, ನೀರು ತುಂಬಿಸ್ಕೊಳ್ಬೇಕು. ಹಾಗಾಗಿ ನೋಡಿ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನಾನು ಕಟ್ ಮಾಡಿದೆ, ತಲೆಯನ್ನು ಕಟ್ ಮಾಡಿದೆ. ಯಾಕಂತ ಹೇಳಿದರೆ ಇದರಲ್ಲಿ ಕುಡಿ ಬಂದಿದೆ, ತೋರಿಸ್ಲಿಕ್ಕೋಸ್ಕರ ಆ ಥರ ಕಟ್ ಮಾಡಿದೆ. ಎಲ್ಲ ಗೆಲ್ಲುಗಳನ್ನು ಈ ಥರ ಟ್ರಿಮ್ ಮಾಡ್ತಾ ಬನ್ನಿ, ಇದು ಎಂಥ ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಬೇಕಿದ್ದರೆ ಕೈಯಲ್ಲಿ ಸಹ ಕಟ್ ಮಾಡಿ ತೋರಿಸ್ತಿದ್ದೇನೆ ನಾನು ಲಾಸ್ಟ್ ಟೈಮ್, ಆ ಥರ ಕಟ್ ಮಾಡ್ಬೋದು ಅಂತೇಳಿ. ಆ ಥರ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ತುಂಬ ದಟ್ಟವಾಗಿ ಬೆಳೀತದಲ್ಲ, ಅದು ಮಲ್ಲಿಗೆ ಗಿಡ ಹೂ ಬರುವುದಿಲ್ಲ. ಈ ಥರ ನಾವು ಟ್ರಿಮ್ ಮಾಡಿದರೆ ಮಾತ್ರ ಹೂ ಬರೋದು. ಆಯಿತಾ, ಕೆಲವರು ಹೇಳ್ತಾರೆ ನಾವು ಸೀಸರನ್ನು ತಾಗಿಸಲೇಬಾರ್ದು, ಕಬ್ಬಿಣವನ್ನು ತಾಗಿಸಲೇಬಾರ್ದು. ನಿಜ, ಕಬ್ಬಿಣ ತಾಗಿಸಿದರೆ ಫಂಗಸ್ ಆಗುತ್ತೆ. ಬಟ್ ನಾವು ಕೈಯಿಂದ ಕಟ್ ಮಾಡ್ಕೊಳ್ಬೋದು, ಸೀಸರಿಂದ ಮಾಡಿ ಅಂತ ನಾನು ಹೇಳೋದಿಲ್ಲ. ಮತ್ತು ನಂಗೆ ಅಭ್ಯಾಸ ಆಗಿದೆ, ಸೀಸರಿಂದ ಮಾಡ್ತೇನೆ ನಾನು, ಎಂಥ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನೋಡಿ, ಈ ಗಿಡಕ್ಕೆ ಇದರಲ್ಲಿ ನನ್ನದರಲ್ಲಿ 2 ರೀತಿಯ ಗಿಡ ಇದೆ. ನಿಮಗೆ ಗೊತ್ತಾಗ್ತಾ ಉಂಟು, ದೊಡ್ಡ ಎಲೆ ಗಿಡ, ಒಂದು ಚಿಕ್ಕ ಎಲೆ. ಚಿಕ್ಕ ಎಲೆದು ಕೂಡ ಈಗ ದಟ್ಟವಾಗಿ ಬೆಳೆದಿದೆ, ದೊಡ್ಡದಾಗಿದೆ ಎಲೆಗಳು. ಹಾಗಾಗಿ ನಾನು ಇನ್ನೊಂದು ಸ್ಟೆಪ್ಪಲ್ಲಿ ನಾನು ನಿಮಗೆ ಗೊಬ್ಬರ ಹಾಕೋದನ್ನು ತೋರಿಸ್ತೇನೆ. ನೋಡಿ, ನನ್ನ ಗಿಡದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಗೊಬ್ಬರ ಎಲ್ಲ ಚೆನ್ನಾಗಿದೆ ಇದರಲ್ಲಿ. ಆಯಿತಾ, ಆದರೆ 1-2 ಹೂ ಸಿಗ್ತದೆ ಇದರ ಹತ್ರ ಪ್ರಾಬ್ಲಮ್ ಎಂತ ಅಂತ ನಾನು ನಿಮಗೆ ತೋರಿಸ್ತೇನೆ. ನಾನು ಆ ಆರೈಕೆ ಯಾಕೆ ಮಾಡಲಿಲ್ಲ ಅಂತ ಸಹ ಲಾಸ್ಟ್ ಟೈಮ್ ನಿಮಗೆ ಒಂದು 3-4 ದಿನದ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ. ಎಷ್ಟು ಮಾಡಿದರೆ ಸಹ ಇದಕ್ಕೆ ಆರೈಕೆ ಮಾಡಿದರೆ ಸಹ ಅದು ಆ ದಿನ ಮಾತ್ರ, ಬೇರೆ ದಿನ ಅದು ಬೇರೆಯೇ ಆಗಿರುತ್ತೆ. ಹಾಗಾಗಿ ಇದನ್ನು ನಾನು ನಿಮಗೆ ಮಾಡಿ ತೋರಿಸ್ತೇನೆ, ಹೇಗೆ ಮಾಡೋದು ಗೊಬ್ಬರ ಹಾಕೋದು ಅಂತೇಳಿ. ನೋಡಿ, ಒಂದು ಅರ್ಧ ಫೀಟ್ ಆದರೂ ನಾನು ಇದನ್ನು ಸ್ಮೂತ್ ಮಾಡ್ಕೊಳ್ತೇನೆ. ಈ ಸೈಡಿಗೆ ಮಣ್ಣುಂಟಲ್ಲ, ಅಲ್ಲಿ ನೀರು ಸಹ ಹೋಗ್ತಾ ಇಲ್ಲ, ಗೊಬ್ಬರ ಸಹ ಹೋಗ್ತಾ ಇಲ್ಲ. ಆಯಿತಾ, ಬೇರು ನಮ್ಮದು ಡೈರೆಕ್ಟಾಗಿ ಹೋಗಿರೋದಿಲ್ಲ, ಸೈಡಲ್ಲಿ ಹೋಗಿರುತ್ತೆ. ಹಾಗಾಗಿ ನಾವು ಸೈಡಲ್ಲೂ ಕೂಡ ನೀರು ಹೋಗೋ ರೀತಿ ಮಣ್ಣು ಲೂಸ್ ಇರಬೇಕು. ಆಯಿತಾ, ನಾವು ಮಿಡ್ಲಲ್ಲಿ ಮಾತ್ರ ಲೂಸ್ ಮಾಡಿದ್ವಿ ಅಂದರೆ ಆಗಲ್ಲ. ಈಗ ನೋಡಿ, ನಾನು ಸೈಡಿಂದ ಎಲ್ಲ ಹೇಗೆ ಓಪನ್ ಮಾಡ್ತಿದ್ದೇನೆ, ಅಲ್ಲಿ ಡ್ರೈ ಉಂಟು ಮಣ್ಣು. ನಾನು ಮಾರ್ನಿಂಗ್ ನೀರು ಹಾಕಿದ್ದೇನೆ, ಆದರೆ ಕಡೆ ಮಣ್ಣು ಡ್ರೈ ಉಂಟು. ಯಾಕಂತ ಹೇಳಿದರೆ ನೀರು ಹೋಗುವುದಿಲ್ಲ, ನಾನು ನೀರನ್ನು ಮೇಲೆ ಹಾಕಿದ್ದು ಡೈರೆಕ್ಟಾಗಿ ಕೆಳಗಿಳಿತಾ ಉಂಟು, ಸುತ್ತ ಹೋಗ್ತಾ ಇಲ್ಲ. ಹಾಗಾಗಿ ನಾನು ಇದನ್ನು ಹೇಗೆ ಬಿಡಿಸಿದ್ದೇನೆ ಅಂತ ಹೇಳಿದೆ. ನೋಡಿ, ನನ್ನ ಗಿಡದಲ್ಲಿ ಈ ಥರ ಕಲ್ಲು ಬಂದು, ನಾನು ಕಲ್ಲು ಹಾಕಲೇ ಇಲ್ಲ ಗಿಡಕ್ಕೆ. ನನ್ನ ಗಿಡವನ್ನು, ಮಣ್ಣನ್ನು ನಾನು ಜಾಲರಿಯಿಂದ ಜಾಳಿಸಿಬಿಟ್ಟು ಹಾಕಿದ್ದೇನೆ. ನನಗೆ ಕಲ್ಲು ಸಿಗಬಾರ್ದು ಅಂತಲೇ ನಾನು ಜಾಡಿಸಿಬಿಟ್ಟು ಹಾಕಿರೋದು. ಆದರೆ ಕಲ್ಲುಗಳ ರಾಶಿ ಉಂಟು. ಇನ್ನೊಂದು ಎಂತ ಹೇಳಿದರೆ, ಮರಳಿನ ಥರದ್ದು ಬಿದ್ದಿದೆ ನನ್ನ ಜಾಗ, ಇದರಲ್ಲಿ ಮಣ್ಣಿನ ಮೇಲೆ, ಗಿಡದ ಮೇಲೆ ಮರಳಿನ ಹಾಗೆ ಬಿದ್ದಿದೆ. ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತದೆ, ಮಿಡ್ಲಲ್ಲಿ ಸಣ್ಣದೇ ಕಾಣ್ತದೆ. ಇಲ್ಲಿ ಅಲ್ಲ, ನಾನು ನಿಮಗೆ ಹೇಳ್ತೇನೆ ತಡೀರಿ, ನನ್ನ ಕ್ಯಾಮರಾ ಹಿಡ್ದದ್ದು ಸರಿಯಾಗಲಿಲ್ಲ. ನೋಡಿ, ನಾನು ಕೈಯಿಂದ ತೆಗೆದೆ. ನೋಡಿ, ಇದು ಬಿಳಿ ಕಲ್ಲಿರುತ್ತಲ್ಲ, ಅದರಲ್ಲಿ ಹುಡಿ ಮಾಡಿರೋ ಅಂಥದ್ದು. ಸೊ ಆ ಥರ ಎಲ್ಲ ಬಿದ್ದಿದೆ ಗಿಡದಲ್ಲಿ, ಎಂತ ಮಾಡಲಿಕ್ಕಾಗ್ತದೆ. ಕೆಂಪು ಸಹ ಇದೆ, ಎಲ್ಲ ಸಹ ಇದೆ. ಅದಕ್ಕೋಸ್ಕರ ಇದಕ್ಕೆ ನಾನು ಜಾಸ್ತಿ ಆರೈಕೆ ಮಾಡೋದಿಲ್ಲ ಅಂತ ನಾನು ಮೊನ್ನೆ ಹೇಳಿದೆ. ಈ ಲೈನಲ್ಲಿ ನಾನು ಆರೈಕೆ ಮಾಡೋದಿಲ್ಲ ಅಂಥೇಳಿ. ಮತ್ತು ಇದನ್ನು ನಾನು ಮಾಡಿ ತೋರಿಸ್ತೇನೆ ನಿಮಗೆ ಹೇಗಾಗ್ತದೆ ಅಂಥೇಳಿ. ಇದಾದರೆ ಇನ್ನೊಂದು 2 ಗಿಡ ಉಂಟು, 2-3 ಗಿಡ ಉಂಟು. ಇದು ಚೆನ್ನಾಗಾದರೆ ಅದನ್ನು ಕೂಡ ನಾನು ಮಾಡ್ತೇನೆ. ನೋಡಿ, ಫುಲ್ಲು ನಾನು ಇದನ್ನು ಮಣ್ಣು ಲೂಸ್ ಮಾಡಿದೆ. ಮಣ್ಣು ಲೂಸ್ ಅಂತ ಹೇಳಿದರೆ ಸಾಧಾರಣ ಒಂದು ಅರ್ಧ ಫೀಟ್ ತನಕ ನಾನು ಗುಂಡಿ ಮಾಡಿದೆ. ಅದಕ್ಕೆ ನಾನು ಸುಫಲ ಹಾಕ್ತೇನೆ. ನೋಡಿ, ಈಗ ಸುಫಲ ಹಾಕಿದರೆ ನಮ್ಮ ಗಿಡಕ್ಕೆ ಆಯುಷ್ಯ ಇಲ್ಲ, ಸರಿ. ಆಯುಷ್ಯ 10 ವರ್ಷ ಇದ್ದು 5 ವರ್ಷ ಹೂ ಬರಲಿಲ್ಲ ಅಂತ ಹೇಳಿದರೆ ಏನು ಪ್ರಯೋಜನ ಅಲ್ವಾ? ಹಾಗಾಗಿ ನಾವೀಗ 5 ವರ್ಷ ಬಂದ್ರೂ ಪರವಾಗಿಲ್ಲ, ಆದರೆ ಸುಫಲ ಹಾಕುವ ಅಂಥೇಳಿ ಇದಕ್ಕೆ ಸುಫಲ ಹಾಕ್ತಾ ಇದ್ದೇನೆ ನಾನು. ಹೂ ಬರಲಿಲ್ಲ ಅಂತ ಹೇಳಿದರೆ ನೀವು ಸಹ ಹಾಗೆ ಮಾಡಿ. ಯಾಕೆ ಇಟ್ಕೊಂಡು ಕಾಯ್ತೀರಿ? ಸುಮ್ಮನೆ ನಮ್ಮ ಟೈಮು ಮತ್ತು ಅದರ ಸಮಯವನ್ನು, ಅದರ ಆಯುಷ್ಯವನ್ನು ಯಾಕೆ ನಾವು ಕಳೆಯೋದು? ಅದು ಎಷ್ಟು ದಿನ ಇರ್ತದೆ ಅಷ್ಟು ದಿನ ಹೂ ಕೊಡಲಿ ಅಂತೇಳಿ. ಇದು ಹಿಂಡಿದು ಫರ್ಟಿಲೈಸರ್. ಆಯಿತಾ, ಇದನ್ನು ನಾನು ಇವತ್ತು ಮಾತ್ರ ನೆನೆಸಿದ್ದು. ನಿಮಗೆ ಬೇಕಿದ್ರೆ 3 ದಿನ ನೆನೆಸಿಟ್ಕೊಂಡು ಈ ಥರ ತಿರುಗಿಸ್ಕೊಳ್ಬೋದು, ಜ್ಯೂಸ್ ಥರ ಮಾಡ್ಕೊಳ್ಬೋದು. ಬಟ್ ನಾನು ಈಗ ನೆನೆಸಿ ಈಗಲೇ ಹಾಕ್ತಾ ಇದ್ದೇನೆ, ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದನ್ನು ಹೀಗೆ ನೆನೆಸಿದ್ದೆ. ಆಯಿತಾ, ಈಗ ನೆನೆಸಿ ಹಾಕ್ತಾ ಇರೋದು ನಾನು. ನೋಡಿ, ಈ ಥರ ಸುತ್ತ ಹಾಕ್ತೇನೆ. ಅದು ಬೇರುಗಳಿಗೆ ಹೋಗಬೇಕು. ನಾವು ಹಾಕಿದ್ದು ಬುಡದಲ್ಲಿ ಬೀಳೋದಕ್ಕಿಂತ ಅದರ ಬೇರು ಹೇಗೆ ಹೋಗಿದೆ ಹಾಗೆ ಹೋಗಬೇಕು. ಸುತ್ತ ಕೂಡ ಓಪನ್ ಮಾಡಿದೆ, ಸುಫಲ ಕೂಡ ಹಾಕಿದೆ. ಈಗ ಹಿಂಡಿದು ಫರ್ಟಿಲೈಸರ್ ಕೂಡ ಹಾಕ್ತಾ ಇದ್ದೇನೆ. ನೋಡಿ, ಹಿಂಡಿದು ಫರ್ಟಿಲೈಸರ್ ಕೂಡ ಹಾಕ್ತಾ ಇದ್ದೇನೆ. ಆ್ಯಕ್ಚುಲಿ ಇದು ಒಳ್ಳೆ ಗಿಡವೇ. ಆಯಿತಾ, ಎಲೆಗಳೆಲ್ಲ ಚಿಕ್ಕದುಂಟು ನೋಡಿ, ಒಳ್ಳೆ ಗಿಡವೇ. ಆದರೆ ಹೂ ಮಾತ್ರ ಬರ್ತಾ ಇಲ್ಲ.
ನಾನು ಹಿಂಡಿದು ನೀರು ಹಾಕಲಿಲ್ಲ, ಹಿಂಡಿದು ಫರ್ಟಿಲೈಸರನ್ನೇ ಹಾಕ್ತಾ ಇದ್ದೇನೆ. ಅದು ಫರ್ಟಿಲೈಸರಲ್ಲೇ ಫುಲ್ ಇವತ್ತು ಕವರ್ ಆಗಲಿ ಅಂತೇಳಿ. ಮತ್ತು ಅದರ ನಂತರ ನಾನು ಮಣ್ಣು ಅದೆಲ್ಲ ನೀರು ಕುಡಿದ ನಂತರ ಮಣ್ಣನ್ನು ಮೇಲಿಂದ ಮುಚ್ಚಿಗೆ ಮಾಡಿದ್ದೇನೆ. ಯಾಕೆ ಕೀಟ ಬರೋದು ಯಾಕೆ ಸುಮ್ಮನೆ ಅಂತೇಳಿ. ನೋಡಿದ್ದೀರಲ್ಲ, ಈಗ ಮಣ್ಣು ಹಾಕ್ತಾ ಇದ್ದೇನೆ ನಾನು ಇದಕ್ಕೆ. ನಾನು ಸ್ವಲ್ಪ ಮೊಬೈಲ್ ಹಿಡಿದದ್ದು ಉಲ್ಟಾ ಆಯಿತು. ನಾನು ಒಂದು ಕೈಯಲ್ಲಿ ಮೊಬೈಲ್, ಒಂದು ಕೈಯಲ್ಲಿ ಕೆಲಸ ಮಾಡ್ತಿದ್ದೇನಲ್ಲ, ಹಾಗಾಗಿ ನನ್ನ ಕೈಯಿಂದ ಸ್ವಲ್ಪ ಉಲ್ಟಾ ಆಯಿತು. ಸಾರಿ, ಬೇಸರ ಮಾಡ್ಕೊಳ್ಬೇಡಿ. ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಏನು ಮಾಡಿದೆ ಅಂಥೇಳಿ ಅಷ್ಟೇ. ನನ್ನ ಮೊಬೈಲನ್ನು ನಾನು ಉಲ್ಟಾ ಹಿಡಿದೆ, ಅದು ನಾನು ಸ್ವಲ್ಪ ಉಲ್ಟಾ ಆಯಿತು. ಒಮ್ಮೆ ವೀಡಿಯೋ ಮಾಡಿದ ಮೇಲೆ ಪುನಃ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಯಾಕಂತ ಹೇಳಿದರೆ ಇನ್ನೊಂದು ಗಿಡವನ್ನೇ ಬುಡ ಬಿಡಿಸಬೇಕಾಗ್ತದೆ. ನನಗೆ ಅಷ್ಟು ಟೈಮು ಕೂಡ ಸಿಗೋದಿಲ್ಲ, ಇನ್ನೊಂದು ಮಾಡಲಿಕ್ಕೆ ಸಹ ಆಗೋದಿಲ್ಲ. ಒಂದು ನೋಡಿದ ನಂತರ ಇನ್ನೊಂದು ಮಾಡ್ಬೋದಲ್ಲ ಅಂತ. ಹಾಗೆ ಇನ್ನೊಂದು 2-3 ಗಿಡ ಉಂಟು ಈ ಥರ, ಹಾಗೆ ಆಗಿದೆ. ಇದೇ ಥರ ಖಾಲಿ ಗಿಡಗಳು ಮಾತ್ರ ಇದೆ, ಏನೂ ಇಲ್ಲ ಅದರಲ್ಲಿ. ಹಾಗಾಗಿ ಇದು ಸಕ್ಸಸ್ ಆದರೆ ಖಂಡಿತ ಇಲ್ಲಿರೋ ಗಿಡಗಳನ್ನೆಲ್ಲ ನಾನು ಮಾಡ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ನೋಡಿ ಉಲ್ಟಾ ಆಯಿತು ಸ್ವಲ್ಪ ವೀಡಿಯೋ ಮಾಡಿರೋದು. ಉಲ್ಟಾ ಅಂತೇಳಿದರೆ ನನಗೆ ಮೊಬೈಲನ್ನು ಕೈಯಲ್ಲಿ ಹಿಡ್ಕೊಂಡಿದ್ದೇನೆ, ಅದು ನನಗೆ ಮತ್ತೆ ಸರಿಯಾಗಲಿಲ್ಲ. ನೋಡಿ ಹಲಸಿನ ಗಿಡ ಇದು. ಇದು ಗಿಡ ಕೂಡ ಹೇಗಾಗಿದೆ ನೋಡಿ. ಇದೊಂದು ಮಾರ್ಗದಲ್ಲಿ ಸೇಮ್ ಹಾಗೆ ಆಗಿದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಹತ್ರ. ಹಾಗಾಗಿ ಬಿಟ್ಬಿಟ್ಟಿದ್ದೇನೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡೋದು ಮರಿಬೇಡಿ. ಮುಂದಿನ ವೀಡಿಯೋಕ್ಕಾಗಿ ನಾಳೆ ಸಿಗ್ತೇನೆ. ಬಾಯ್ ಬಾಯ್.